ಇತ್ತೀಚೆಗೆ ವಿಡಿಯೋ ಮಾಡೋದಕ್ಕೂ ಕೂಡ ಹೆದರ್ತಾರೆ. ಡೀಪ್ ಫೇಕ್ ಅನ್ನುವಂತಹ ಒಂದು ವಿಡಿಯೋಗಳೇನು ಆಗ್ತಾ ಇದೆ, ಸೊ ಅದರ ಬಗ್ಗೆ ತುಂಬ ನಾರ್ಮಲ್ ಹುಡುಗಿರಿಗೂ ಕೂಡ ಭಯ ಇದೆ. ನೀವು ನೋಡಿರ್ಬೋದು, AI ಮೂಲಕ ಸಲ್ಮಾನ್ ಖಾನ್ ಅವ್ರ ಫೇಸ್ ಜನರೇಟ್ ಮಾಡೋದು, ವಿರಾಟ್ ಕೊಹ್ಲಿ ಅವರ ಫೇಸನ್ನು ನಾರ್ಮಲ್ ಮನುಷ್ಯನಿಗೆ ಹಾಕೋದು, ಜೊತೆಗೆ ರಶ್ಮಿಕಾ ಮಂದಣ್ಣ ಅವರ ಡೀಪ್ ಫೇಕ್ ವಿಡಿಯೋ ಕೂಡ. ಇದನ್ನು ಮಾಡೋದಕ್ಕೆ ಯಾವುದು ಅಂದರೆ ಫೇಸ್ಬುಕ್ಕಲ್ಲಿ ಲಿಮಿಟೇಷನ್ಸ್ ಅಥವಾ ಅದು ಅಪ್ಲೋಡ್ ಆಗುವಂಥ ಟೈಮಲ್ಲಿ ಅಪ್ಲೋಡ್ ಆಗದೇ ಇರೋ ರೀತಿ ಏನೋ ಮೆಷರ್ಸ್ ತಗೊಳ್ಳೋಕ್ಕಾಗಲ್ವಾ? ಯಾಕಂದರೆ ಅಂಥ ವಿಡಿಯೋಗಳು ತುಂಬಾ ವೈರಲ್ ಆಗ್ತಾ ಇರುತ್ತೆ. ಸೊ ನೀವೇನು ಹೇಳ್ತೀರಿ ಅಂತ? ನಿಮಗಾಗಲೇ ಗೊತ್ತಿರ್ಬೋದು, ಪಹಲ್ಗಾಮ್ ಅಟ್ಯಾಕ್ ಆದಾಗ ಸಾಕಷ್ಟು ಜನ ಅಲ್ಲಿ ಇದ್ದಂಥ ಒಂದು 2-3 ಪಿಕ್ಚರನ್ನು AI ಯೂಸ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದ್ರು. ಫೇಸ್ಬುಕ್ ಡಿಲೀಟ್ ಮಾಡ್ತಾರೆ. ಬಿಕಾಸ್ ವಿ ಹ್ಯಾಡ್ ಎ ಪ್ರಾಪರ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ಗೌರ್ಮೆಂಟ್ ಟು ಫೇಸ್ಬುಕ್ ಸೇಯಿಂಗ್ ದಟ್ ಈ ಥರದ್ದೆಲ್ಲ ಇಲ್ಲಿ ಸ್ಪ್ರೆಡ್ ಆಗಬಾರ್ದು ಅಂತ. ಅದೇ ರೀತಿ ಇದಕ್ಕೂ ನಾವು ಸ್ಪ್ರೆಡ್ ಮಾಡಬೇಕು. ಅದರ ಜೊತೆಗೆ ನಾನು ಸೆಲೆಬ್ರಿಟೀಸಲ್ಲಿ ಮನವಿ ಹಲವಾರು ಬಾರಿ ಮಾಡ್ಕೊಂಡಿದ್ದೀನಿ. ಅವರ ಬಗ್ಗೆ ಯಾರಾದರೂ ಈ ರೀತಿ AI ಮೂಲಕ ವಿಡಿಯೋಗಳನ್ನು ಕ್ರಿಯೇಟ್ ಮಾಡಿ ಅದು ಹಾಸ್ಯಕ್ಕೆ ಹಾಕ್ತಾ ಇದ್ದಾರೋ ಅಥವಾ ಇನ್ಯಾವುದಕ್ಕೆ ಹಾಕ್ತಾ ಇದ್ದಾರೋ, ಅವರ ಪರ್ಮಿಷನ್ ಇಲ್ದಿರ ಮಾಡ್ತಿದ್ದಾರೆ ಅಂತ ಅವರ ಗಮನಕ್ಕೆ ಬಂದಾಗ ಖಂಡಿತವಾಗ್ಲೂ ರಿಪೋರ್ಟ್ ಮಾಡೋದಕ್ಕೆ ಶುರು ಮಾಡಬೇಕು. ಇಲ್ಲಾಂದರೆ ಅದೊಂದು ಹಾಸ್ಯಕ್ಕೆ ಅಂತ ತೊಗೊಂಡ್ಬಿಟ್ಟು ಅದು ಹಾಸ್ಯಕ್ಕೆ ನಿಲ್ದಿರ ಅದು ಕ್ರೈಮಿಗೆ ಕನ್ವರ್ಟ್ ಆಗ್ತಾ ಇರೋದನ್ನ ನಾವು ಈಗಾಗಲೇ ನೋಡ್ಬಿಟ್ಟಿದ್ದೀವಿ. ಸೊ ಹಾಗಾಗಿ ಈ ಡೀಪ್ ಫೇಕನ್ನು ನಿಲ್ಲಿಸಬೇಕು ಅಂತಂದರೆ, ಒಂದು, ಸರ್ಕಾರದಿಂದ ಮತ್ತೆ ತಿರ್ಗಾ ನಾವು ಸ್ಟ್ರಿಂಜೆಂಟ್ ಆಗಿ ಲಾ ತರಬೇಕು. ಎರಡನೇದು, ಈ ಥರ ಯಾರಾದರೂ ಮಾಡಿ ಅದರಿಂದ ಸೈಬರ್ ಕ್ರೈಮ್ ಕ್ರಿಯೇಟ್ ಆಗ್ತಿದ್ರೆ ಅವರನ್ನು ಪನಿಷ್ ಮಾಡಲೇಬೇಕಾಗುತ್ತೆ. ಒಂದೇ ನಂಬರಿಂದ ಒಂದು 10-15 ಅಕೌಂಟ್ ಇಟ್ಕೊಳ್ಳೋದು ಅಥವಾ ಒಂದು 4-5 ಅಕೌಂಟ್ ಇಟ್ಕೊಳ್ಳೋದು, ಇದಕ್ಕೆ ಯಾಕೆ ಇನ್ನೂ ಲಿಮಿಟೇಷನ್ಸ್ ತಂದಿಲ್ಲ? ಯಾಕಂದರೆ ಒಬ್ಬ ಮನುಷ್ಯ ಒಂದು ಅಕೌಂಟ್ ಅವರ ಸೀರಿಯಸ್ ಪ್ರೊಫೈಲ್ ಆಗಿರುತ್ತೆ, ಬೇರೆ ಅಷ್ಟೊಂದು ಅಕೌಂಟ್ ಮಾಡ್ತಾರೆ, ಯಾಕಷ್ಟು ಆಪ್ಷನ್ಸ್ ಕೊಟ್ಟಿದ್ದಾರೆ ಅಂತ. ನಮ್ಮ ಭಾರತೀಯರು ಬಹಳ ಬುದ್ಧಿವಂತರು. ನೀವು ಫೇಸ್ಬುಕ್ಕಿಂದ ಆ ಥರ ಲಾ ತಂದರೆ, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಇದ್ದಾರೆ, ನಮ್ಮ ಅಜ್ಜಿ ಹೆಸರಲ್ಲೂ ಒಂದು ತೊಗೊಳ್ತೀನಿ, ನನ್ನ ಮಗನ ಹೆಸರಲ್ಲೂ ಒಂದು ತೊಗೊಳ್ತೀನಿ, ನನ್ನ ಮಗಳ ಹೆಸರಲ್ಲೂ ಒಂದು ತೊಗೊಳ್ತೀನಿ, ಇಂಥವ್ರ ಹೆಸರಲ್ಲೂ ಒಂದೊಂದು ಅಕೌಂಟ್ ಓಪನ್ ಮಾಡ್ತೀನಿ. ಸೊ ಹಾಗಾಗಿ ಇಲ್ಲಿ ಲಿಮಿಟೇಷನ್ ಬರೀ ನಂಬರಿಗೆ ಅಂತ ಕೊಡಬಾರ್ದು. ವಿ ನೀಡ್ ಟು ಕಮ್ ಅಪ್ ವಿತ್ ದ ಲಾ ವೇರ್ ವಿ ಸೇ ದಟ್ ಒಬ್ಬರಿಗೆ ಒಂದು ಅಕೌಂಟು, ಹಾಗೇನೆ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡೋಕ್ಕೆ ಹೋದರೆ ಅವರು ಖಂಡಿತವಾಗ್ಲೂ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡ್ತಾರೆ. ಅಂದರೆ ನಾನು ನಿಮ್ಮ ಹೆಸರಲ್ಲಿ ಓಪನ್ ಮಾಡ್ಬೋದಲ್ಲ, ಸೊ ಹಾಗೆ ನಾನು ಇನ್ನೊಬ್ಬರ ಹೆಸರಲ್ಲಿ ಓಪನ್ ಮಾಡ್ಬೋದು. ಸೊ ಆ ರೀತಿ ಆಗದೇ ಇರುವಂಥ ಲಿಮಿಟೇಷನ್ಗಳನ್ನು ನಾವು ಮ್ಯಾಕ್ ಅಡ್ರೆಸ್ ಮೂಲಕ, IP ಅಡ್ರೆಸ್ಗಳ ಮೂಲಕ ಬ್ಲಾಕ್ ಮಾಡ್ಬೋದು. ಸೊ ಅದನ್ನು ಜಾರಿಗೆ ತರಬೇಕೆ ಹೊರತು, ನಾನಿಲ್ಲಿ ಆಧಾರ್ ಕಾರ್ಡಿಗೆ ಕನೆಕ್ಟ್ ಮಾಡ್ತೀನಿ ಅಂದರೆ ಎಕ್ಸ್ಟ್ರಾ ಫೇಕ್ ಆಧಾರ್ ಕಾರ್ಡ್ ಬರೋಕ್ಕೆ ಶುರು ಮಾಡುತ್ತೆ. ಇಲ್ಲ, ನಾನು ಫೋನ್ ನಂಬರ್ಗೆ ಟ್ಯಾಗ್ ಮಾಡ್ತೀನಿ ಅಂದರೆ ಬೇರೆಯವರ ಫೋನ್ ನಂಬರ್ನ ಉಪಯೋಗಿಸೋದಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಅದೆಲ್ಲವನ್ನು ಬಿಟ್ಟು ನಾವು ಸ್ಟ್ರಿಕ್ಟಾಗಿ ಟೆಕ್ನಾಲಜಿ ಜೊತೆಗೆ ಇದನ್ನು ಟ್ಯಾಗ್ ಮಾಡೋದಕ್ಕೆ ಆಪ್ಷನ್ಸ್ ಇದೆ, ಅದನ್ನು ಶುರು ಮಾಡಬೇಕಾಗುತ್ತೆ.